ಇವತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶಣ್ಣ ಜಾರಕಿಹೊಳಿ ಅವರು ವಿಶೇಷವಾಗಿ ಇವತ್ತು ಜಿಲ್ಲಾ ಒಂದ್ ರೀತಿ ಅಧಿಕಾರಿಗಳ ಕೆಡಿಪಿ ಮೀಟಿಂಗ್ ಮಾಡಿದ್ದಾರೆ. ಸರ್, ವಿಶೇಷವಾಗಿ ಒಂದ್ ರೀತಿ ಕೆಡಿಪಿ ಮೀಟಿಂಗ್ ಆಗಿದೆ. ಅಧಿಕಾರಿಗಳಿಗೆ ಏನು ಮಾರ್ಗದರ್ಶನ ಕೊಡ್ತಾರೆ? ಇದು 3.5 ತಿಂಗಳು ಮಾಡಬೇಕಂತ ಒಂದು ಸಭೆ ಇದು. ಸಮಗ್ರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಎಲ್ಲ ಇಲಾಖೆಯನ್ನ ಕರೆಸಿ ಚರ್ಚೆ ಮಾಡಿದ್ದೀವಿ. ಬಹಳಷ್ಟು ಅವ್ರ ಸೂಚನೆ ಕೊಟ್ಟಿದ್ದೀವಿ. ಸಮಸ್ಯೆಗಳಿದ್ರೆ ಅದು ರಾಜ್ಯದಲ್ಲಿ ಬೆಂಗಳೂರಲ್ಲಿ ಸಮಸ್ಯೆ ಇರ್ಬೋದು, ಇಲ್ಲಿ ಇರ್ಬೋದು, ಪರಿಹಾರ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಗೆ ಸರ್ಕಾರದ ಸೌಲಭ್ಯಗಳು ಸುಲಭವಾಗಿ ಸಿಗಬೇಕಂತ ನಮ್ಮ ಸರ್ಕಾರದ ಆಶೆ. ಮಳೆಗಾಲದಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಇದ್ರೊಳಗಿದ್ದಾರೆ. ವಿಶೇಷವಾಗಿ ಅವ್ರಿಗೆಲ್ಲ ಮಳೆ ಒಂದ್ ಕಡೆ ಜಾಸ್ತಿ ಇದೆ, ಒಂದ್ ಕಡೆ ಕಡಿಮೆ ಇದೆ. ಸೊ ಮಳೆಗಾಲ ನಂತರ ಅದಕ್ಕೆ ಪೂರಕವಾಗಿ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಅಲ್ಲಿವರೆಗೆ ತಾತ್ಪೂರ್ತಿಕವಾಗಿ ರಿಪೇರಿ ಮಾಡಿಸುವಂತ ಪ್ರಯತ್ನ ಮಾಡ್ತೀವಿ. ರಾಜ್ಯಾದ್ಯಂತ ಡೆಂಗು ಒಂದ್ ರೀತಿ ಇದಾಗ್ತಾ ಇದೆ ಸರ್. ಎಲ್ಲಾ ಜನತೆಗೆ ವಿಶೇಷವಾಗಿ ಆರೋಗ್ಯ ಇಲಾಖೆ ಹೇಳಿದ್ವಿ, ವಿಶೇಷವಾಗಿ ಅದನ್ನೇ ಫಸ್ಟ್ ಇವತ್ತು ಮೀಟಿಂಗ್ ಚರ್ಚೆ ಮಾಡಿದ್ವಿ. ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು, ಮುಂಜಾಗ್ರತೆ ಕ್ರಮಕ್ಕೆ ಅಂತ DHO ಆಗಿ ಸೂಚನೆ ಕೊಟ್ಟಿದ್ವಿ. ಇನ್ನೊಂದು ಚರ್ಚೆ ಆಗ್ತದೆ ಸರ್ ರಾಜಕೀಯ ವಲಯದಲ್ಲಿ. ತಾವು ಮತ್ತೆ HDK ಅವರು ಒಂದ್ ರೀತಿ ಭೇಟಿಯಾಗಿರ್ತಕ್ಕಂಥದ್ದು ವಿವಿಧ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಹಂಗೆ ಮಾಡ್ತಾರೆ, ನೀವೇನ್ ಮಾಡ್ರಿ, ನಾವ್ ಭೇಟಿ ಆಗಬಾರ್ದು, ನಮ್ಮ ಮಂತ್ರಿ ಅವರು ಕಾರ್ಖಾನೆ ಬರ್ಬೇಕಂತ ಹೇಳಿದ್ರೆ ಕಾರ್ಖಾನೆ ಬರ್ಬೇಕಾದ್ರೆ ಯಾರಿಗೆ ಬಿಟ್ಟಬೇಕು ನಾವು? ಅವ್ರಿಗೆ ಭೇಟಿ ಆಗ್ಬೇಕಲ್ಲ. ಹಿಂಗಾಗಿ ಅದ್ ಸಮಸ್ಯೆ ಆಯ್ತು. ಈಗ ಸೋಮಣ್ಣಾಗ ಭೇಟಿ ಆಗ್ಬೇಕಾರೆ ಯಾಕೆ ರೈಲ್ವೆ ಬರ್ಬೇಕು, ನಿಮ್ ಊರ್ ಮ್ಯಾಗ ಬರ್ಬೇಕಲ್ಲ, ಯಾರಿಗೆ ಭೇಟಿ ಆಗ್ಬೇಕಾದ್ರೆ ಅವ್ರನ್ನ ಭೇಟಿ ಆಗ್ಬೇಕು. ಹಂಗ ಸಮಸ್ಯೆ ನಿಗಮ ಮಂಡಳಿಗಳಿಗೆ ಏನಾದ್ರು ಇದು ಮಾಡ್ತಾ ಇದೀವಿ. ಇನ್ನೊಂದ್ ಕೆಲವು ಖಾಲಿ ಇದೆ, ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. KDP ಸಭೆಯಲ್ಲಿ ಹಲವಾರು ಜನಪ್ರತಿನಿಧಿಗಳೇ ಇದೆ ಸರ್. ಹಂಗೆ ಆಬ್ಸೆಂಟ್ ಇರ್ತಾರೆ, ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಅವ್ರು ಬರ್ಬೇಕು, ಅವ್ರು ಇನ್ ಸಮಸ್ಯೆಗಳನ್ನ ಧ್ವನಿ ಹತ್ತಬೇಕು. ಅವ್ರ ಜವಾಬ್ದಾರಿ ಇದೆ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶಣ್ಣ ಜಾರಕಿಹೊಳಿ ಅವರ ಅಭಿಪ್ರಾಯ.